ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸದಸ್ಯರು ಒಂದೇ ಒಂದು ಯೋಜನೆ ಹಾಕೊಂಡು ಒಂದೇ ಒಂದು ಕೆಲಸ ಮಾಡಿಲ್ಲ, ಒಂದೇ ಒಂದು ಅಭಿವೃದ್ಧಿ ಆಗಿರೋ ಯಾವ್ದು ಒಂದು ಕೆಲಸ ಮಾಡಿಲ್ಲ, ಒಂದು ಎನ್ಎಂಆರ್ ಇಲ್ಲ. ಯಾರೋ ಒಬ್ಬ ಮೆಂಬರ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಮುಖ್ಯವಾಗಿ ಏನಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ದಿರ ಇರೋದ್ರಿಂದ ಬೇರೆ ಥರ್ಡ್ ಪರ್ಸನ್ ಮೈಂಟೆನೆನ್ಸ್ ಮಾಡ್ತಾರೆ. ಅದರಿಂದ ಎಲ್ಲ ಇದು ತೊಂದರೆ ಆಗ್ತಾ ಇದೆ. ಅಧ್ಯಕ್ಷರೇ ಬಂದು ಇಲ್ಲೇನು ಡಿಸಿಷನ್ ತಗೊಂಡ್ರೆ ಅಲ್ಲ, ಅಧ್ಯಕ್ಷ ಡಿಸಿಷನ್ ತಗೊಂಡ್ರೆ ನಡೀತದೆ ಪಂಚಾಯತಿ. ಥರ್ಡ್ ಪರ್ಸನ್ ಯಾರೋ ಡಿಸಿಷನ್ ತಗೊಂಡ್ರೆ ಹೆಂಗ್ ನಡೀತದೆ ಪಂಚಾಯತಿ? ಅವ್ರು ಹೇಳಿದ್ದು ಥರ್ಡ್ ಪರ್ಸನ್ ಬರ್ತಾರೆ, ಅವ್ರು ಹೇಳ್ದಂಗೆ ನಡ್ಕೊಂಡು ಹೋಗ್ತಾರೆ. ಇಷ್ಟು ಮೆಂಬರ್ಸ್ ಮುಂದೆ ಎದ್ದು ಹೋಗ್ತಾರೆ ಅಂದ್ರೆ ಎಷ್ಟು ಇದಿರ್ಬೋದು ಅವ್ರಿಗೆ, ಬೆಲೆ ಇದೆಯಾ ಹೋಗ್ಲಿ. ಟೋಟಲ್ ಆಗಿ ನಮ್ಮ ಸದಸ್ಯರಿಗೆ ಯಾರಿಗೂ ಮರ್ಯಾದೆ ಕೊಡಲ್ಲ ಅಧ್ಯಕ್ಷರು. ಸದಸ್ಯರ ಹಳೆ ವೈಮಶ ದ್ವೇಷ ಇಟ್ಕೊಂಡು ಇಡೀ ಪಂಚಾಯತಿನ ಹಾಳು ಮಾಡ್ತಾ ಇದ್ದಾರೆ. ನಮಗ್ ಬೇಡ ಅಂತ ಹೇಳಿದ್ ನಿಜಾನೇ. ನಮ್ ಪಂಚಾಯತಿಗೆ ಬೇಡ ಯಾವ್ದೇ ಕಾರಣಕ್ಕೂ ಅಂತ ಹೇಳಿತ್ತು. ನಾವು ಮಾತಾಡಿದ್ದೀವಲ್ಲ, ಮಾತಾಡ್ಬಿಟ್ಟು ಅವ್ರು ಎದ್ದೋಗ್ಬಿಟ್ರೆ ಮಾತಾಡಿದಾಗ ಒಪ್ಕೊಂಡ್ರು, ಎಲ್ಲ ಆಯ್ತು. ಗಂಡ ಆಚೆ ಫೋನ್ ಮಾಡ್ಕೊಂಡು ಯಾರೋ ಥರ್ಡ್ ಪರ್ಸನ್ ಹೇಳಿದ ತಕ್ಷಣ ಬಾ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ರೆ ಮರ್ಯಾದೆ ಇದೆ. ರೆಸಲ್ಯೂಷನ್ ಎಲ್ಲ ಬರ್ದಿದ್ದಾರೆ, ಎಲ್ಲ ಬರ್ತಾಯ್ತು. ತಮ್ ಕೊಟ್ರು, ಫಸ್ಟ್ ಬಂದ್ರು ತಮ್ ಕೊಟ್ರು, ಆನ್ಲೈನ್ ಮೀಟಿಂಗ್ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದಾದ್ಮೇಲೆ ಸೈನ್ ಹಾಕೋ ಟೈಮ್ ಲಾಸ್ಟ್ ಲೈನ್ ಓದ್ತಾ ಇದಾರೆ. ಅವಾಗಿದ್ದು ಹೆಂಗ್ ಮಾಡೋದು? ಬೇರೆ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಕೂತ್ಕೊಂಡ್ರೆ ಬೇಡ ಬಾ ಅಂದ್ರೆ ಹೋಗ್ಬಿಟ್ರೆ ಕಾರ್ಯಕ್ರಮ ಹೆಂಗ್ ನಡೆಯೋದು? ನಡೆಯೋ ಕಾರ್ಯಕ್ರಮ ಹೆಂಗ್ ನಡೀತದೆ? ಗ್ರಾಮ ಅಭಿವೃದ್ಧಿ ಹೆಂಗಾಗತ್ತೆ? ಮೀಟಿಂಗ್ ಬಂದ್ರೆ ಮತ್ತೆ ಮೀಟಿಂಗ್ ವರ್ಗೂ ಬರಲ್ಲ ಅಧ್ಯಕ್ಷರು ಪಂಚಾಯತಿಗೆ. ಏನಾದ್ರು ಸಿಗ್ನೇಚರ್ ಕೆಲಸ ಮಾಡ್ತಾ ಇದಾರ ಇಲ್ವಾ, ಒಂದು ಜವಾಬ್ದಾರಿ ಇಲ್ಲ. ಹೆಂಗ್ ನಡೀತದೆ ಪಂಚಾಯತಿ? ಉದ್ಧಾರ ಆಗೋದು ಹೆಂಗೆ? ಪರವಾಗಿಲ್ಲ ಅಂತ ಅನ್ಸ್ಕೋಬೇಕು. ಅದ್ಬಿಟ್ಟು ನಮ್ ಸದಸ್ಯರನ್ನೇ ಇವರು ಧಿಕ್ಕರಿಸಿ ಹೋಗ್ತಾರೆ ಅಂದ್ರೆ ನಾವು ಎಷ್ಟು ಮಾತ್ರ ಬೆಲೆ ಇದೆ ನಮ್ಗೆ? ಅದೆಷ್ಟೇ ಇಶ್ಯೂ ಇರಲಿ ಮೇಡಮ್, ಅದೆಷ್ಟೇ ಇರಲಿ, ಇಷ್ಟು ಜನ ಕೂತಿದ್ದಾರಲ್ಲ ಅವ್ರು ಗೌರವ ಕೊಟ್ಟು ಕರೆದಿದ್ದು ಮೀಟಿಂಗ್ಗೆ. ಏನೇ ಇರಲಿ ಒಂದು ಮಾತು, ಅಮ್ಮ ನಾನು ಅರ್ಜೆಂಟ್ ಹೋಗ್ಬೇಕು ಅಂತ ಒಂದು ಮಾತು ಇಲ್ಲ, ನನ್ಗೆ ಈ ಪಾಯಿಂಟ್ ಇಷ್ಟ ಇಲ್ಲ, ಇದು ಬೇಡ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡೋಣ ಇದೆ ಅಂತ ಏನಾದ್ರು ನಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಆಯ್ತು ಬರೀರಿ ಅಂತ ಇಟ್ಕೊಂಡು ಓದಿ ಫಿನಿಶ್ ಮಾಡಿ ಎದ್ದೋದ್ರಿ. ಸರ್ ಆಗ್ಲಿ, ಒಂದ್ MLA ಸರ್ ಆಗ್ಲಿ, ಮೀಟಿಂಗ್ ಮಾಡೋವಾಗ ಸಭೆಗೆಲ್ಲ ಅವರು ಹೇಳ್ಬಿಟ್ಟು ಏನಾದ್ರು ಸಮಸ್ಯೆ ಏನಾದ್ರು ಇದ್ರೆ ಸಭೆಗೆ ಹೇಳ್ಬಿಟ್ಟು ಹೋಗ್ತಾನೆ. ಇವ್ರು ಏನು ಹೇಳ್ತೇನೆ ಹೋಗ್ಬಿಟ್ರೆ ಹೇಗೆ? ನಾವೇನ್ ಮಾಡೋದಿಲ್ಲ ಕುತ್ಕೊಂಡು ಗಂಡ ಬಂದು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಮೀಟಿಂಗ್ ಬೇಡ ಬಾ, ನಮ್ಗೆ ಏನ್ ಅಂತ ನಡೆದೋಯ್ತು ಮೀಟಿಂಗ್ ಅಲ್ಲಿ ಅಂತ. ಊರುಗಳ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ತಾನೇ ಮಾತಾಡ್ತಾ ಇದ್ವಿ. ಹಾಕ್ತಾರೆ, PDO ದಂಡಿ ಮಾಡಿದ್ರು ಅಂತ ಅವ್ರ ಮೇಲೆ ಹಾಕ್ತಾರೆ. ಈ ಪಂಚಾಯತ್ ಮರ್ಯಾದೆ ಕಳೀತಾವ. జవాబుదారీకోసం ఉన్నారు. ఏం సమస్య వచ్చినా కూర్చొని మెంబర్ ఉన్నారు, మాట్లాడి పరిష్కారం చేసుకుని పోవాలా. ఊరికి ఎవరో చెప్తున్నారు అధికారం చేసుకుంటే ఎవరికి మెంబర్కి ఎవరికి సమాధానం లేదు. చేయండి, మాకే కాదు ఇది పంచాయతీకి అవమానం చేసింది. నెలదంతా ఇంట్లో అనుకోండి చేసినమ్మ అన్నాక నెలకి 5 అర్థాలన్నా ఉస్తిరుగులాడల్లా, 3 దినాలకు ఉన్నాడు రావాలా, ఏం మెచ్చు తక్కువ అని చెప్పి చూడల్లా. నంబర్లకి ఆ ఊర్లో ఏం తొందర, నీళ్ళకి తొందర, సిలిండర్ల తొందర, లేదా లేట్లు తొందర, ఏమో హెచ్చు తక్కువ నాకు చూస్తా ఉంది. వచ్చా ఏమీ లేదు. మేడం జగన్ చేయాలా, మీడియా మేడం తీసుకోవాలా. ಒಂದು ಮೆಟೀರಿಯಲ್ ತಗೋಬೇಕು ಅಂದ್ರೆ, ಒಂದು ಪೈಪ್ ಲೈನ್ಗೋ ಏನೋ ಒಂದು ಮೆಟೀರಿಯಲ್ ತಗೋಬೇಕಂದ್ರೆ ಮನೆಗೆ ಹೋಗ್ಬೇಕು, ಸೈನ್ ಮಾಡಿಸ್ಕೊಂಡ್ರೆ. ಪಂಚಾಯತಿ ಇಲ್ವಾ? ಇಲ್ಲ, ಪಂಚಾಯತಿ ಬಂದು ಕುತ್ಕೊಂಡು ಸೈನ್ ಮಾಡ್ಬೇಕು ತಾನೆ, ಮನೆಗೆ ಹೋಗ್ಬೇಕು ನಿಂತ್ಕೊಂಡು. ಅದು ಇನ್ನೊಬ್ಬ ಥರ್ಡ್ ಪರ್ಸನ್ ಅವ್ರನ್ನ ನಾವು ಪರ್ಮಿಷನ್ ತಗೋಬೇಕು ಅವ್ರ ಹತ್ರ. ಅಧ್ಯಕ್ಷರೇ ನಿಕ್ಕಿರೋದು ಈ ತರ ನಮ್ಮ ಪಂಚಾಯತಿ ಈ ತರ ಇದೆ. పంచాయతీకి అవమానం అయిపోయింది. ఇంకేం అవమానం ఇంకా లేస్తే పోతాంలే. కొంచెం మీటింగ్ లో ఏడన్నా పోతే కూర్చోండి, 2 సేపు మాట్లాడుకోండి. ఏమన్నా హెచ్చు తక్కువ అయితే నంబర్లకంతాను నమస్కారం చేసి నాకు ఇట్లా తొందర ఉంది, నేను పోతాను, ఇంకో మీటింగ్ లో కావాలంటే మాట్లాడుకుంటాము, చెప్పిపోతుంది.
ఇలా ఏమి లేదు సేమ్ తీసాక పారేసా మొమ్మగా మన కొంచెం వాటికి పోయా మొమ్మలు చేయి పట్టుకో నిలుచుకొని పోయా అదే మనకు మర్యాద అదే వచ్చింది. అదే పెద్ద మర్యాద పంచాయతీ ఏమన్నా ప్రాబ్లం ఉంటే పంచాయతీ సాల్వ్ చేసుకుంటాం. స్టేషన్ లో కోర్టుకి కోర్టుకి సర్వుతున్నా ಹೀಗೆ ಇದ್ರೆ ಊರಿಗೆ వచ్చి ఊర్లో వచ్చి ఒకసేపట్లు మాకు ఏమంతా ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಡಿ ಮೇಡಮ್. ಸಮಸ್ಯೆ ಕೇಳಬೇಕು. ಅಧ್ಯಕ್ಷರು ನಮ್ಗೆ ಸ್ಪಂದಿಸ್ತಾ ಇಲ್ಲ, ಅಧ್ಯಕ್ಷರು ನಮ್ಗೆ ಯಾವುದೇ ಕಾರಣ ಸ್ಪಂದಿಸ್ತಾ ಇಲ್ಲ. ಸೊ ಅದರಿಂದ ನೀವು ಬಂದು ನಮ್ಮ ಏನು ಕುಂದುಕೊರತೆಗಳಿದೆ ಅದೆಲ್ಲ ಪರಿಹಾರ ಮಾಡ್ಕೊಡ್ಬೇಕು. ಪರಿಗಣಿಸಿ ಕಂಪ್ಲೇಂಟ್ ಮಾಡಿ ಮೇಡಮ್, ಈ ತರ ನಾವು ಬೇಕಾದ್ರೆ ಬರ್ತೀವಿ, ಎಲ್ಲಿ ಬೇಕಾದ್ರೂ ಬರ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ. ನಮ್ಗೆ ತುಂಬಾ ಅಸಮಾಧಾನ ಇದೆ. ಯಾವಾಗಾದ್ರೂ ಅಧ್ಯಕ್ಷರು ನಮ್ಮ ಕಡೆಯಿಂದ ನಿಮ್ಗೆ ಏನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ಕೂತಿದ್ ನಾನು ನೋಡಿಲ್ಲ, ಪಂಚಾಯತಿ ವಿದ್ಯುತ್ ನಾನು ನೋಡಿಲ್ಲ. ನಾವು ಎಲ್ಲಿ ಬೇಕಾದ್ರೂ ನೀವು ಹೋದ್ರೆ ಹೋದ್ರೆ ಹೋಗ್ಬೇಕು, ಎಲ್ಲಿ ಬೇಕಾದ್ರೂ ಬರ್ತೀವಿ ನಾವೆಲ್ಲ. ನಮ್ಗೆ ತುಂಬಾ ಇವತ್ತಂತ ತುಂಬಾ ಅಸಮಾಧಾನ, ತುಂಬಾನೇ ಇನ್ಸಲ್ಟ್ ಆಗಿದೆ ನಮ್ಗೆ. ನಾವು ಇದನ್ನ ಬಿಡಲ್ಲ ಇಲ್ಲಿಗೆ ಅಷ್ಟೇ. ಇದುವರೆಗೂ ಸದಸ್ಯರು ಒಂದೇ ಒಂದು ಯೋಜನೆ ಹಾಕೊಂಡು ಒಂದೇ ಒಂದು ಕೆಲಸ ಮಾಡಿಲ್ಲ, ಒಂದೇ ಒಂದು ಅಭಿವೃದ್ಧಿ ಆಗಿರೋ ಬಂದಾಗ್ಲಿಂದ ಯಾವ್ದು ಒಂದು ಕೆಲಸನೂ ಆಗಿಲ್ಲ, ಒಂದು NMR ಇಲ್ಲ. ಇನ್ನು ಹೆಂಗಾಗುತ್ತೆ ಡೆವಲಪ್ಮೆಂಟ್? ಯಾರೋ ಒಬ್ಬ ಮೆಂಬರ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಕೆಲಸ. ಮುಖ್ಯವಾಗಿ ಏನು ಅಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ದಿರ ಇರೋದ್ರಿಂದ ಬೇರೆ ಥರ್ಡ್ ಪರ್ಸನ್ ಮೈಂಟೆನೆನ್ಸ್ ಮಾಡ್ತಾರೆ, ಅದರಿಂದ ಎಲ್ಲ ಇದು ತೊಂದರೆ ಆಗ್ತಾ ಇದೆ. ಅಧ್ಯಕ್ಷರೇ ಬಂದು ಇಲ್ಲೇನು ಡಿಸಿಷನ್ ತಗೊಂಡ್ರೆ ಅಲ್ಲ, ಅಧ್ಯಕ್ಷ ಡಿಸಿಷನ್ ತಗೊಂಡ್ರೆ ನಡೀತದೆ ಪಂಚಾಯತಿ. ಥರ್ಡ್ ಪರ್ಸನ್ ಯಾರೋ ಆ ಡಿಸಿಷನ್ ತಗೊಂಡ್ರೆ ಹೆಂಗ್ ನಡೀತದೆ ಪಂಚಾಯತಿ? ಅವ್ರು ಹೇಳಿದ್ದು ಇಲ್ಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಡಿಸಿಷನ್ ತಗೋಬೇಕು. ಇವರೆಲ್ಲ ಮಾತಾಡಿದ್ರೆ ಗಾಳಿಗೆ ಹೋಯ್ತು, ಯಾರೋ ಥರ್ಡ್ ಪರ್ಸನ್ ಹೇಳಿದ್ದೆ ಕೇಳ್ಬೇಕಂದ್ರೆ ಹೆಂಗಾಗತ್ತೆ? ಇನ್ನೊಂದು ಸಮಸ್ಯೆ ಆಯ್ತು, ನಮ್ಮ ಪಂಚಾಯತಿ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಿದ್ರು ಹರಿಕೃಷ್ಣ ಅಂತ ಹೇಳ್ಬಿಟ್ಟು, ಅವ್ರದ್ದು ಸ್ವಲ್ಪ ಸಮಸ್ಯೆ ಇತ್ತು ಅಂತ ಇವತ್ತು ಅದೊಂದು ಡಿಸ್ಕಷನ್ ಸ್ವಲ್ಪ ಮಾಡಿದ್ವಿ. ಆ ಡಿಸ್ಕಷನ್ ಮಾಡಿದಾಗ ಎಲ್ಲರೂ ಸೇರಿಬಿಟ್ಟು ಅವರು ಇಲ್ಲಿ ಏನೋ ಸ್ವಲ್ಪ ಕೆಟ್ಟದಾಗಿ ಏನೋ ಇದಾಯ್ತು, ಅದೆಲ್ಲ ಸ್ವಲ್ಪ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಬೇಡ, ಎಲ್ಲಾದ್ರೂ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮೆಂಬರ್ಸ್ನು ಒಪ್ಪಿಗೆ ಮಾಡಿದ್ರು. ಅವ್ರಿಗೂ ಹೇಳಿದಮ್ಮ ನಮ್ಮ ಪಂಚಾಯತಿಗೆ ಬೇಡ, ಇಲ್ಲಿ ಅವ್ರಿಗೂ ಮುಜುಗರ ಮಾಡಕ್ಕೆ ನಮಗೂ ಗಲಾಟೆ ಆಗತ್ತೆ, ಇಲ್ಲಿ ಬೇಡ, ಬೇರೆ ಎಲ್ಲಾದ್ರೂ ಬದುಕೊಳ್ಳಿ, ಅವ್ರು ಇದಿರುತ್ತೆ, ಅವ್ರಿಗೆ ಮಕ್ಳು ಇರ್ತಾರೆ, ಇಲ್ಲಿ ಬೇಡ ಅಂತ ಎಲ್ಲ ಡಿಸ್ಕಷನ್ ಮಾಡಿ ಅದು ಸೈನ್ ಮಾಡಬೇಕು. ಅವ್ರಿಗೆ ಕೆಲಸನೇ ಕೊಡಿಸಬಾರ್ದು ಅನ್ನೋ ಉದ್ದೇಶದಿಂದ ಮುಖ್ಯವಾಗಿ ಇದು ಎದ್ದೋಗಿರೋದು ಕೆಲಸ. 100% ಅವ್ರ ಕೆಲಸನೇ ಕೊಡಿಸಬಾರ್ದು, ಕೆಲಸ ಹೋಗ್ಬಿಡ್ಬೇಕು ಅಂತ ತಪ್ಪು ಎಲ್ಲರೂ ಮಾಡ್ತಾರೆ. ಕ್ಷಮಿಸಿದ್ವಿ, ಅವ್ರಿಗೆ ಶಿಕ್ಷೆ ಆಗಿದೆ, ಅವ್ರಿಗೂ ಎಲ್ಲಾನು ಏನ್ ಮಾಡ್ಬೇಕು ಮಾಡಿ ಸಸ್ಪೆಂಡ್ ಮಾಡಿದೀವಿ, 6 ತಿಂಗಳಾಗಿದೆ. ಈಗಲಾದ್ರೂ ಬೇರೆ ಕಡೆ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಬದುಕೊಳ್ಳಿ. ಅದಕ್ಕೂ ನಾವು ಅವ್ರು ಬದುಕನ್ನು ನಾವು ತೆಗಿಯಕ್ ನಾವ್ಯಾರು? ಅದಕ್ಕೋಸ್ಕರ ಎಲ್ಲಾ ಸೇರಿ ಮೆಂಬರ್ಸ್ ಎಲ್ಲ ಮಾತಾಡ್ಕೊಂಡು ಏನು ಬದುಕೊಳ್ಳಿ, ಅವ್ರ ಜೀವನ ಮಕ್ಳಿದಾರೆ, ಹೆಣ್ಮಕ್ಳಿದಾರೆ, 4 ಜನ ಮಕ್ಳಿದಾರೆ, ಅವ್ರ ಜೀವನ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿದೀವಿ, ಎಲ್ಲ ಒಪ್ಕೊಂಡಿದೀವಿ. ಎಲ್ಲ ಸಿಗ್ನೇಚರ್ ಆಗೋ ಟೈಮ್ಗೆ ಗಂಡ ಬಾ ಅಂತ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಕರೆಕ್ಟ್ ತಕ್ಷಣ ಎದ್ದೋಗಿರೋದು, ಇದೇ ಉದ್ದೇಶ, ಇನ್ನೇನಿಲ್ಲ. ಡಿಸ್ಕಷನ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಏನ್ ಮಾಡಿದಾರೆ, ನಿನ್ನೆ ಮೊನ್ನೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಮ್ ಯಾರ ಮೆಂಬರ್ಸ್ಗೂ ಒಂದು ಫೋನ್ ಮಾಡಿಲ್ಲ, ಕೇಳಲಿಲ್ಲ, ಅವರಷ್ಟಕ್ಕೆ ಅವರೇ ವಾಟ್ಸಪ್ ಗ್ರಾಮ ಸಭೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ZP ಇಂದ ಆದೇಶ ಬಂದಿದೆ ಅಂತ. ನಾವು PDOಗೆ ವಾಟರ್ ಮ್ಯಾನು ವಾಟ್ಸಪ್ ಹೋಗಿ ಪಂಚಾಯತಿಂದ ಫೋನ್ ಮಾಡೋರ್ಗು ನಮ್ಗೆ ಗೊತ್ತಿಲ್ಲ ಇಟ್ಕೊಂಡಿರೋದು ಮೀಟಿಂಗು. ಸರಿ, ನಾವು PDOಗೆ ಫೋನ್ ಮಾಡಿದ್ದಕ್ಕೆ ಅಧ್ಯಕ್ಷರು ಹೇಳಿದ್ರು ಅಂತ. ಇವ್ರನ್ನ ಕೇಳಿದ್ರೆ ನಾವೆಲ್ಲ ಮಾತಾಡ್ಕೊಂಡಿದೀವಿ ಮೆಂಬರ್ಸ್ ಎಲ್ಲ, ಅದಕ್ಕೆ ಓಕೆ ಇದೆ, ಸಮಾಧಾನ ಇದೆ, ಮೆಂಬರ್ಸ್ಗೆಲ್ಲ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವ್ರು ಪಾಂಪ್ಲೆಟ್ಸ್ ಎಲ್ಲ ಕೂಡ ಓಡಿಸಿದ್ದಾರೆ. ಬಟ್ ಆ ಡೇಟಲ್ಲಿ ಸ್ವಲ್ಪ ಮೆಂಬರ್ಸ್ ಅವೈಲೇಬಲ್ ಇಲ್ಲ ಊರಲ್ಲಿ ವಾಟ್ಸಪ್ ಮಾಡಬೇಕು ಅಂದ್ರೆ ಮೆಂಬರ್ಸ್ ಇರಬೇಕು. ಮೆಂಬರ್ಸ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ ನೀವು ಅಂತ ನಾವೇ ಇದು ಮಾಡಿದ್ವಿ. ಬೇಡ, ಇನ್ನೊಂದು ತುರ್ತು ಸಭೆ ಕರೀರಿ, ಅದನ್ನ ನಾವು ಡಿಸ್ಕಷನ್ ಮಾಡಿ ಇಟ್ಕೊಳ್ಳೋಣ ಅಂತ. ಸರಿ, ಇವತ್ತು ಸಭೆ ಕರೆದ್ರಲ್ಲ, ನಾವು ಮರ್ಯಾದೆ ಕೊಟ್ಟೆಲ್ಲ 13 ಜನ ಬಂದಿದ್ರು ಮೆಂಬರ್ಸು, ಅಧ್ಯಕ್ಷರನ್ನು ಸೇರಿಸಿ 13 ಜನ ಬಂದು ಎಲ್ಲ ಮಾತಾಡಿದ್ವಿ. ಎಲ್ಲ ಬರೆಸಿದ್ರು, ಎಲ್ಲ ಮಾಡಿದ್ರು. ಅಮ್ಮ ಹೆಲ್ತಿಯಾಗಿ ಆರಾಮಾಗಿ ನಗ್ತಾನೆ ಮಾತಾಡ್ಕೊಂಡಿದ್ಲು ಲಾಸ್ಟ್ವರೆಗೂ. ಎಲ್ಲ ನೀವು ಹೇಳಿದ್ದು ಆಯ್ತು ಅಂತ. ಇನ್ನೂ ಮಾತಾಡೋದು ತುಂಬಾ ಇತ್ತು. ಊರಿಗೆ ನಮ್ಮೂರಲ್ಲಿ ನೋಡಿ ಅಂಗನವಾಡಿ ಹತ್ರ ಸಂಪು ಇದೆಲ್ಲ ಕಿತ್ತೋಗಿದೆ, ಅದೆಲ್ಲ ರೆಡಿ ಮಾಡಿಸ್ಬೇಕಿತ್ತು. ಎಲ್ಲ ಊರುಗಳಲ್ಲೂ ಸಮಸ್ಯೆಗಳಿದೆ, ಚರಂಡಿಗಳು, ಅದು ಎಲ್ಲ ತುಂಬಾ ಸಮಸ್ಯೆಗಳು. ಇನ್ನೂ ಮಾತಾಡ್ಬೇಕು ಅಧ್ಯಕ್ಷರ ಅಪ್ಪನ ಮೇರೆಗೆ. ಆದ್ಮೇಲೆ ಲಾಸ್ಟಲ್ಲಿ ಮಾತಾಡೋಣ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಅವ್ರ ಗಂಡ ಬಂದ್ರು. ನಾನು ನೋಡ್ತಾನೆ ಇದ್ದೀನಿ, ನಾನು ಹೇಳ್ತಾ ಇದ್ದಮ್ಮ ಕೂತ್ಕೋ, ಇನ್ನೊಂದು 5 ನಿಮಿಷ PDO ಎಲ್ಲ ಓದ್ತಾ ಇದ್ರು. ಇದುವರೆಗೂ ಬರ್ದಿರೋ ಓದಮ್ಮ, ಆಮೇಲೆ ಮಾತಾಡೋಣ ಎಲ್ಲ ಅಂತ ಹೇಳೋದಕ್ಕೆ ಅಮ್ಮ ಓದ್ತಾನೆ ಇದ್ದಾಳೆ. ಆ ಅಮ್ಮ ಎದ್ದು ಲಾಸ್ಟ್ ಲೈನ್ ಓದ್ತಾ ಇದ್ದಾಳೆ. ಎದ್ದು ನಿಂತ್ಕೊಂಡ್ರೆ ಯಾಕಮ್ಮ ಎದ್ದೇಳ್ತಾ ಇದ್ದೆ, ಕೂತ್ಕೊಂಡೆ ನಾನು. 1 ನಿಮಿಷ ಅಂದ್ಬಿಟ್ಟು ಹಿಂಗೆ ಚೇರ್ ಹಿಂಗೆ ತಳ್ಬಿಟ್ಟು ಬಂದ್ರು. ಗಂಡ ಬಂದು ಹಿಂಗೆ ಕೈ ಹಿಡ್ಕೊಂಡು ಈ ಮೀಟಿಂಗ್ ನಮ್ಗೆ ಬೇಡ ಬಾ ಅಂತ ಹೇಳ್ಕೊಂಡು ಹೋದ್ರೆ ಏನರ್ಥ? ಅವ್ರ ಅಧ್ಯಕ್ಷರಾಗಿ ಆ ಸೀಟಿಗೆ ಕೊಡೋ ಮರ್ಯಾದೆ ಅಷ್ಟೇನಾ? ಮೆಂಬರ್ಸ್ ಕೊಡೋದು ಈ ಪಂಚಾಯತಿ ಆಫೀಸಿಗೆ ಕೊಡೋ ಮರ್ಯಾದೆ ಅಷ್ಟೇನಾ? ಅವ್ರು ಇವತ್ತು ಅವಮಾನ ಮಾಡಿರೋದು ಬರೀ ಮೆಂಬರ್ಸ್ಗಾಗಲ್ಲ, ಅಲ್ಲ, ನಾವು ಆ ಊರ್ ಮೆಂಬರ್ಸು. ನಮಗೆ ಅವಮಾನ ಮಾಡಿದ್ರೆ ಊರಿಗೆ ಅವಮಾನ ಮಾಡ್ದಂಗೆ.
ಹನ್ನೊಂದು ಊರಿಗೂ ಈ ಅಮ್ಮ ಮೀಟಿಂಗ್ ಇಸ್ಕೊಂಡು ಹೋದ್ರೆ ಮತ್ತೆ ಮೀಟಿಂಗ್ವರೆಗೂ ಬರಲ್ಲ. ಒಂದು ಸೈನ್ ಬೇಕು, ಆಫೀಸ್ ಸ್ಟಾಫ್ ಕೂಡ ಸೈನ್ ಬೇಕು ಅಂದ್ರೆ ಅವ್ರ ಮನೆ ಹತ್ರ ಹೋಗ್ಬೇಕು. ಮನೆ ಹತ್ರ ಹೋದ್ರೆ ಏನಕ್ಕೆ ಬಂದ್ರಿ ಅಂತ ಯಾರೋ ಥರ್ಡ್ ಪರ್ಸನ್ ಫೋನ್ ಮಾಡ್ತಾರೆ, ಇವ್ರು ಬಂದಿದ್ದಾರೆ ಸೈನ್ ಹಾಕಲ್ಲ ಬೇಡ ಅಂತ. ಅವ್ರು ಕೂತ್ಕೊಂತಾರೆ, ಅವ್ರು ಎದ್ದು ಬಾ ಅಂತ ಫೋನ್ ಮಾಡಿ. ಇವಾಗ ಮೀಟಿಂಗ್ ಅಲ್ಲಿ ಕೂಡ 4 ಸತಿ ಎದ್ದು ಬಂದ್ಲ ಆಚೆ ಅಮ್ಮ. ನಾನು ಕೇಳ್ದೆ, ಏನಕ್ಕಮ್ಮ ನೀನು ಅಧ್ಯಕ್ಷ ಹಂಗೆ ಎದ್ದೇಳ್ಬೇಡು, ಮೀಟಿಂಗ್ ಸ್ಟಾರ್ಟ್ ಆದ್ರೆ ಎಂಡವರೆಗೂ ನೀನು ಇರಬೇಕು, ಕೂತ್ಕೊಂಡ್ರೆ ಬರೋದು ಆಚೆ ಬರೋದು ಡಿಸ್ಕಷನ್ ಮಾಡಿ ಹೋಗೋದು ಕೂತ್ಕೊಳ್ಳೋರು, ಈ ತರ ನಡೀತಾ ಇದೆ. ಅವರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ. ಇದುವರೆಗೂ ಒಂದು ಮೆಂಬರ್ಗೆ ಫೋನ್ ಮಾಡಿ ನಿಮ್ಮೂರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಏನು ಅಂತ ಇದುವರೆಗೂ ಅಮ್ಮ ಬಾಯಲ್ಲಿ ಕೇಳಿಲ್ಲ. ಯಾರೋ ಥರ್ಡ್ ಪರ್ಸನ್ ಏನು ಹೇಳಿದ್ರೆ ಅದು ಕೂತ್ಕೊಂತಾಳೆ, ನಿಂತ್ಕೊಂತಾಳೆ, ಅಷ್ಟೇ ನಡೀತಾ ಇದೆ. ಮೆಂಬರ್ಸ್ಗೂ ಬೆಲೆ ಇಲ್ಲ, ಏನು ಇಲ್ಲ. ಇವಾಗ ವಾರ್ಡ್ ಸಭೆದು ನಾವೆಲ್ಲ ಮಾತಾಡಿ ಡೇಟ್ ಇದು ಮಾಡಿಸಿದೀವಿ, ಅಮ್ಮ ಸೈನ್ ಮಾಡ್ದಿರ ಹೋದ್ಲು. ಇವಾಗ ವಾರ್ಡ್ ಸಭೆ ಗ್ರಾಮ ಸಭೆ ಆಗಿಲ್ಲ ಅಂದ್ರೆ ಯೋಜನೆ ಆಗಲ್ಲ. ಊರಲ್ಲಿ ಜನ ನಮ್ಮನ್ನು ಕೇಳ್ತಾರೆ. ಸೊ ನಾವಿದು ಪಬ್ಲಿಕ್ ಗೊತ್ತಾಗ್ಬೇಕು. ಇವತ್ತು ನಡೆದಿರೋದು ನಾವು ಹೇಳ್ದಿರೋ ಸೈಲೆಂಟ್ ಆಗಿ ಹೋದ್ರೆ ಪಬ್ಲಿಕ್ ನಮ್ಮನ್ನು ಕೇಳ್ತಾರೆ, ಯಾಕೆ ಪ್ಲಾನ್ ಮಾಡಿಲ್ಲ, ಯಾಕೆ ನಮ್ಗೆ ಈ ಥರ ಸೆಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿದಾಗ ನಾವೇನು ಆನ್ಸರು. ಇವತ್ತು ಅಮ್ಮ ಮಾಡಿರೋದು ಗೊತ್ತಾಗಬೇಕು ಅಂತಲೇ ನಾವು ಈ ಡಿಸಿಷನ್ ತಗೊಂಡಿದ್ದು. ಇವತ್ತು ಮಾಡಿದ್ದಂತೂ ಅಮ್ಮ ತುಂಬ ನಮಗೆ ಎಲ್ಲ ಕೆಲಸ ಮಾಡೋ ಅಧಿಕಾರಿಗಳಿಗೂ ಹೇಳಿದ್ರೆ ನಾವು ಇದನ್ನ ಮೇಲೆ ಎಲ್ಲಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ, ಬಿಡಲ್ಲ.